ಮುಂದೆ ಮೀನರಾಶಿ. ಕೊನೆಯದಾಗಿ ಶನಿ ವಕ್ರಿ ಪರಿಹಾರ ಆಗಿರ್ತಕ್ಕಂಥದ್ದು ಒಂದು ಒಳ್ಳೆಯ ಯೋಗ. ಜನ್ಮಶನಿಯೇ ದೊಡ್ಡ ಸಮಸ್ಯೆ, ಅದರಲ್ಲಿ ವಕ್ರಿ ಶನಿ ಎರಡನೇ ಸಮಸ್ಯೆ, ವ್ಯಯದಲ್ಲಿ ರಾಹು ಅದು ಮೂರನೇ ಸಮಸ್ಯೆ, 9ನೇ ಮನೆಯಲ್ಲಿ ಪಾಪಗ್ರಹರ ಪಾಪರಾಶಿಯಲ್ಲಿ ತ್ರಿಗ್ರಹ ಯೋಗ ಅದು 4ನೇ ಸಮಸ್ಯೆ. ಬರೀ ಸಮಸ್ಯೆಗಳೇ ಇರತಕ್ಕಂತಹ ಒಂದು ವರ್ಷದಲ್ಲಿ ಮೀನರಾಶಿಯವರು ಇದ್ದಾರೆ. ಈ ತಿಂಗಳು ಕೂಡ ಅದಿದೆ. ಆದರೆ ಒಂದು ಒಳ್ಳೆಯ ಸುದ್ದಿ ಅಂದರೆ ಈ ವಕ್ರಿ ಶನಿ ಬಿಟ್ಟು ಪಂಚಮದಲ್ಲಿ ಇದ್ದಂತಹ ಗುರುವು ಪುನಃ ಚತುರ್ಥಕ್ಕೆ ಹೋಗ್ತಕ್ಕಂಥದ್ದು ಒಂದು ರೀತಿಯ ವ್ಯಾವಹಾರಿಕ ಒಳ್ಳೆಯದು. ವಾಸ ಬದಲಾವಣೆ, ಜಾಗ, ಫ್ಲ್ಯಾಟು ಇತ್ಯಾದಿ ಬಾಡಿಗೆಗೋ ಬಗ್ಸಕ್ಕೋ ಪರ್ಚೇಸ್ಗೋ ಅದಕ್ಕೆಲ್ಲ ಪ್ರಯತ್ನ ಮಾಡ್ತಾಯಿದ್ರೆ ಒಂದು ಸ್ವಲ್ಪ ಅದಕ್ಕೆ ಚಾಲನೆ ಅಥವಾ ಯಶಸ್ಸು ಸಿಗ್ತಕ್ಕಂತಹ ತಿಂಗಳು. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಸುಧಾರಣೆ ಆಗ್ತಕ್ಕಂತಹ ತಿಂಗಳು. ನೀವು ಅದರ ಬಗ್ಗೆ ಹೆಚ್ಚು ಗಮನವನ್ನು ವಹಿಸಬೇಕು. ಮೀನರಾಶಿಯವರು ಶ್ರೀ ಹನುಮಂತ ದೇವರು ರಾಯರ ಸೇವೆಯನ್ನು ವಿಶೇಷವಾಗಿ ಗುರುವಾರದಂದು ಶನಿವಾರದಂದು ಮಾಡ್ತಾ ಹೋದರೆ ಆರೋಗ್ಯದ ವಿಷಯದಲ್ಲಿ ಮತ್ತು ದೇವತಾ ರಕ್ಷೆಯು ದೊರಕಿ ಒಂದು ಓವರಾಲ್ ನಿಮಗೆ ಒಂದು ಒಳ್ಳೆಯ ತಿಂಗಳಾಗಿ ಈ ಡಿಸೆಂಬರ್ ಮಾಸ ಆಗಲಿದೆ ಅಂತ ಹೇಳ್ತಾ ಡಿಸೆಂಬರ್ 2025 ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ. ತತ್ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.